A1 ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ. ಕೃಷಿ ಇಲಾಖೆ ನೇಮಕಾತಿ ನಿಯಮ ಉಲ್ಲಂಘನೆ ಆರೋಪ, ಕೃಷಿ ಪದವೀಧರರಿಂದ ಬೃಹತ್ ಪ್ರತಿಭಟನೆ. ಕೃಷಿ ಇಲಾಖೆಯಲ್ಲಿನ ಕೃಷಿ ಅಧಿಕಾರಿ ಎಒ ಹಾಗೂ ಸಹಾಯಕ ಕೃಷಿ ಅಧಿಕಾರಿ ಎಒಒ ಹುದ್ದೆಗಳ ನೇಮಕಾತಿಯಲ್ಲಿ ಕರ್ನಾಟಕ ಕೃಷಿ ಸೇವೆಗಳ ವೃಂದ ಮತ್ತು ನೇಮಕಾತಿ ಸಿಆರ್ ನಿಯಮಗಳನ್ನು ಗಾಳಿಗೆ ತೂರಿ ನಿಯಮ ಬಾಹಿರವಾಗಿ ಇತರ ಪದವೀಧರರನ್ನು ಸೇರ್ಪಡೆಗೊಳಿಸಲಾಗುತ್ತಿದೆ ಎಂದು ಆರೋಪಿಸಿ ಚಿಂತಾಮಣಿ ಕುರುಬೂರು ಕೃಷಿ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳು ಬೃಹತ್ ಪ್ರತಿಭಟನೆ ನಡೆಸಿದರು. ನಗರದ ಗ್ರೇಡ್ 2 ತಹಶೀಲ್ದಾರ್ ರಾಜೇಂದ್ರ ಅವರಿಗೆ ಈ ಕುರಿತು ಮನವಿ ಸಲ್ಲಿಸಿದ ವಿದ್ಯಾರ್ಥಿಗಳು ಸರ್ಕಾರ ಸೂಕ್ತ ಕ್ರಮ ಕೈಗೊಳ್ಳದಿದ್ದರೆ ಮುಂದಿನ ದಿನಗಳಲ್ಲಿ ಅನಿರ್ದಿಷ್ಟಾವಧಿ ಹೋರಾಟ ನಡೆಸುವುದಾಗಿ ಎಚ್ಚರಿಸಿದ್ದಾರೆ. ದಿನಾಂಕ 15/5/2021 ಮತ್ತು 21/12/2022 ಕರ್ನಾಟಕ ರಾಜ್ಯ ಗೆಜೆಟ್ ಪ್ರಕಾರ ಈ ಹುದ್ದೆಗಳಿಗೆ ಕೇವಲ ಐಸಿಎಆರ್, ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ ಹಾಗೂ ಎಐಸಿಟಿಇ ಮಾನ್ಯತೆ ಪಡೆದ ಸಂಸ್ಥೆಗಳ ಕೃಷಿ ಮತ್ತು ಕೃಷಿ ಸಂಬಂಧಿತ ಪದವೀಧರರು ಮಾತ್ರ ಅರ್ಹರಾಗಿರುತ್ತಾರೆ. 2024 ಹಾಗೂ 2026 ಕೆಪಿಎಸ್ಸಿ ಮತ್ತು ಕೆಇಎ ಅಧಿಸೂಚನೆಗಳಲ್ಲೂ ಯಾವುದೇ ಖಾಸಗಿ ಅಥವಾ ತಾಂತ್ರಿಕ ಪದವೀಧರರಿಗೆ ಅವಕಾಶವಿರಲಿಲ್ಲ. ಆದರೆ ಇತ್ತೀಚೆಗೆ ಹೊರಡಿಸಲಾದ ಜೂನ್ 2026 ಹೆಚ್ಚುವರಿ ಸುತ್ತೋಲೆಗಳ ಮೂಲಕ ರೈಟೆಕ್ ಖಾಸಗಿ ವಿಶ್ವವಿದ್ಯಾಲಯದ ಕೃಷಿ ಪದವೀಧರರಿಗೆ ಹಾಗೂ ಬಿಇ ಪದವೀಧರರಿಗೆ ನಿಯಮ ಬಾಹಿರವಾಗಿ ಅರ್ಹತೆ ವಿಸ್ತರಿಸಲಾಗಿದೆ ಎಂದು ವಿದ್ಯಾರ್ಥಿಗಳು ಆಕ್ರೋಶ ವ್ಯಕ್ತಪಡಿಸಿದರು. ಅಧಿಕೃತ ರಾಜ್ಯ ಗೆಜೆಟ್ ತಿದ್ದುಪಡಿ ಮಾಡದೆ ಕೇವಲ ಇಲಾಖಾ ಸುತ್ತೋಲೆಗಳ ಮೂಲಕ ಇಂತಹ ಮಹತ್ವದ ಬದಲಾವಣೆ ತಂದಿರುವುದು ಸಂಪೂರ್ಣ ಕಾನೂನು ಬಾಹಿರವಾಗಿದೆ. ಕೃಷಿ ಅಧಿಕಾರಿಗಳ ನೇಮಕಾತಿಗೆ ಸೇರ್ಪಡೆಗೊಳಿಸಿರುವ ರೈಟೆಕ್ ಖಾಸಗಿ ವಿಶ್ವವಿದ್ಯಾಲಯ ಹಾಗೂ ಬಿಇ ಬಯೋಟೆಕ್ನಾಲಜಿ ಪದವೀಧರರ ಅರ್ಹತೆಯನ್ನು ತಕ್ಷಣವೇ ಹಿಂಪಡೆಯಬೇಕು. ಕೇವಲ ಐಸಿಎಆರ್ ಮಾನ್ಯತೆ ಹೊಂದಿರುವ ಸರ್ಕಾರಿ ಕೃಷಿ ವಿಶ್ವವಿದ್ಯಾಲಯಗಳ ಕೃಷಿ ಮತ್ತು ತತ್ಸಮಾನ ಪದವೀಧರರಿಗೆ ಮಾತ್ರ ಎಒ ಮತ್ತು ಎಎಒ ಹುದ್ದೆಗಳಲ್ಲಿ ಅವಕಾಶ ನೀಡಬೇಕು. ಐಸಿಎಆರ್ ಮಾನ್ಯತೆ ಪಡೆದಿರುವ ಹಾಗೂ 75%ಕ್ಕಿಂತಲೂ ಹೆಚ್ಚು ಕೃಷಿ ವಿಷಯಗಳನ್ನೇ ಕಲಿಯುವ ರೇಷ್ಮೆ ಕೃಷಿ ಪದವೀಧರರಿಗೂ 15% ಅಲೈಡ್ ಸೆಕ್ಟರ್ ಕೋಟಾದಲ್ಲಿ ಅವಕಾಶ ಕಲ್ಪಿಸಬೇಕು. ಕೃಷಿ ಪದವೀಧರರ ಉದ್ಯೋಗಾವಕಾಶಗಳನ್ನು ಕಸಿಯುತ್ತಿರುವ ವಾರಕ್ಕೊಮ್ಮೆ ಕ್ಲಾಸ್ ಪಡೆಯುವ ದೇಸಿ ಪ್ರೋಗ್ರಾಂನಂತಹ ಅಲ್ಪಾವಧಿ ತರಬೇತಿ ಕೋರ್ಸ್ಗಳನ್ನು ತಕ್ಷಣ ನಿಲ್ಲಿಸಬೇಕು. ಕೃಷಿ ಪದವಿ ಅವಧಿಯಲ್ಲಿ ಕ್ರೀಡೆ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡ ಸಾಧಕ ವಿದ್ಯಾರ್ಥಿಗಳಿಗೆ ನೇಮಕಾತಿಯಲ್ಲಿ ಪ್ರತ್ಯೇಕ ಕೋಟಾ ಒದಗಿಸಬೇಕು. ಕೃಷಿ ಇಲಾಖೆಯಲ್ಲಿನ ಕೃಷಿ ಅಧಿಕಾರಿ ಹುದ್ದೆಗಳು ರೈತರಿಗೆ ವೈಜ್ಞಾನಿಕವಾಗಿ ಮತ್ತು ಪ್ರಾಯೋಗಿಕವಾಗಿ ತಾಂತ್ರಿಕ ಮಾರ್ಗದರ್ಶನ ನೀಡುವ ಅತ್ಯಂತ ಜವಾಬ್ದಾರಿಯುತ ಹುದ್ದೆಗಳಾಗಿವೆ. ಮಣ್ಣು, ಬೆಳೆ ಮತ್ತು ಕೃಷಿಯ ಪ್ರಾಯೋಗಿಕ ಜ್ಞಾನವೇ ಇಲ್ಲದ ಇಂಜಿನಿಯರಿಂಗ್ ಪದವೀಧರರಿಗೆ ಈ ಹುದ್ದೆಗಳನ್ನು ನೀಡುವುದರಿಂದ ರೈತರಿಗೆ ಯಾವುದೇ ಪ್ರಯೋಜನವಾಗುವುದಿಲ್ಲ ಎಂದು ವಿದ್ಯಾರ್ಥಿನಿಯರಾದ ಚಿನ್ಮರಿ, ಮಾಧುರ್ಯ ಮತ್ತು ಸ್ವಾತಿ ತೀವ್ರ ಬೇಸರ ವ್ಯಕ್ತಪಡಿಸಿದರು. ಸರ್ಕಾರ ಕೂಡಲೇ ನಮ್ಮ ನ್ಯಾಯಸಮ್ಮತ ಬೇಡಿಕೆಗಳನ್ನು ಈಡೇರಿಸಿ ಇಲಾಖೆಯ ನಿಯಮಬಾಹಿರ ಸುತ್ತೋಲೆಗಳನ್ನು ವಾಪಸ್ ಪಡೆಯದಿದ್ದರೆ ಇಡೀ ರಾಜ್ಯದಾದ್ಯಂತ ಕೃಷಿ ಪದವೀಧರರು ಉಗ್ರ ಅನಿರ್ದಿಷ್ಟಾವಧಿ ಹೋರಾಟ ಕೈಗೆತ್ತಿಕೊಳ್ಳಲಿದ್ದಾರೆ ಎಂದು ಪ್ರತಿಭಟನಾಕಾರರು ಎಚ್ಚರಿಸಿದ್ದಾರೆ. ಆ್ಯಡ್ ಮಾಡ್ತಿಲ್ಲ ಅನ್ನೋದೇ ನಮ್ಮ ಬೇಡಿಕೆ. ಈಗ ನಾವೇನೋ ಸೆರಿಕಲ್ಚರ್ಗೆ ಡೈರೆಕ್ಟಾಗಿ ಬಂದೇನೋ ಜಾಯ್ನ್ ಆಗಿಲ್ಲ. ನಾವು ಕೆಇ ಅಂಡರಲ್ಲಿ CET ಎಕ್ಸಾಮ್ ಬರೆದಿದ್ದೀವಿ, ಪ್ರಾಕ್ಟಿಕಲ್ ಎಕ್ಸಾಮ್ ಬರೆದಿದ್ದೀವಿ. ಅದಾದಮೇಲೆ ನಮಗಿಲ್ಲಿ ಸೀಟ್ ಕೊಟ್ಟಿದ್ದು. ನಾವು ಏನಿಲ್ಲ ಅಂದರೆ 75% ಅಗ್ರಿಕಲ್ಚರ್ ಸಬ್ಜೆಕ್ಟ್ನೇ ಓದ್ತಿರೋದು. ಆದರೂ ನಮಗೆ ಯಾಕೆ ಕೊಡ್ತಿಲ್ಲ? ಒಂದೇ ದಿನದಲ್ಲೇ ಬಿ ಟೆಕ್ನಾಲಜಿ ಅವ್ರನ್ನ ಆ್ಯಡ್ ಮಾಡಿದ್ದೀರಾ ಅಂದರೆ ಸೆರಿಕಲ್ಚರ್ನ ಕೂಡ ಆ್ಯಡ್ ಮಾಡ್ಬೋದಲ್ಲ. ನಾವು ಅದೇ ಸಬ್ಜೆಕ್ಟ್ನ ಓದ್ತೀವಿ. ಅವ್ರ ಥರ ನಮಗೂ ಪೆಸ್ಟ್ ಅಂದ್ರೆ ಏನು ಗೊತ್ತು, ಡಿಸೀಸ್ ಅಂದ್ರೆ ಏನು ಗೊತ್ತು, ಮಣ್ಣಿನ ಬಗ್ಗೆ ಗೊತ್ತು, ಎಲ್ಲಾದ್ರ ಬಗ್ಗೆ ಗೊತ್ತಿದ್ದು ನಮ್ಮನ್ನ ಯಾಕೆ ಆ್ಯಡ್ ಮಾಡ್ತಿಲ್ಲ ಅನ್ನೋದು ನಮ್ಮ ಬೇಡಿಕೆ. ನಮ್ಮನ್ನು 15% ಅಲೈಡ್ ಸೆಕ್ಟರ್ ಒಳಗೆ ನಮ್ಮನ್ನು ಸೇರಿಸ್ಕೊಳ್ರಿ. ನಾವು ಎಒ ಎಕ್ಸಾಮ್ಗೆ ಎಲಿಜಿಬಲ್ ಆಗಬೇಕು ಅನ್ನೋ ಬೇಡಿಕೆನ ಕೆಇ ಅವರು ಬೇಗ ನಮಗೆ ಇನ್ಫಾರ್ಮೇಷನ್ನ ಕೊಡಬೇಕು ಅಂತ ನಮ್ಮ ಬೇಡಿಕೆ. ನನ್ನ ಹೆಸರು ಅನೂಪ್ ಅಂತ, ಪ್ರಥಮ ವರ್ಷ BSc ರೇಷ್ಮೆ ಕೃಷಿ ವಿದ್ಯಾರ್ಥಿ. ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಪ್ಪ ಅಂತಂದರೆ, ಬಯೋಟೆಕ್ಕು ಮತ್ತು ಆರ್ಟೆಕ್ ಯೂನಿವರ್ಸಿಟಿದವರು ಮತ್ತು ನಾರ್ಮಲ್ ಇಂಜಿನಿಯರಿಂಗ್ ಕಲ್ತವ್ರು ಅವರೇನು ಬೆಳಗ್ಗೆಯಿಂದ ಸಂಜೆವರೆಗೂ ಕಂಪ್ಯೂಟರ್ ಹತ್ರ ಕೂತಿರ್ತಾರೆ. ಕುಂತಾಗ ಅವರಿಗೆ ನಾಲೆಜು ಇದು ಫಾರಮ್ ಬಗ್ಗೆ ಅಲ್ಲಿ ಮಣ್ಣಿನ ಬಗ್ಗೆ ಅಲ್ಲಿ ಒಂದು ಹೇಳ್ಕೊಳ್ಳೋಷ್ಟು ಗೊತ್ತಿರಲ್ಲ. ನಾವು ಏನೋ ಕಲ್ತಿರ್ತೀವಿ ಮಾಡಿರ್ತೀವಿ ಅದಕ್ಕೆ ಅಂತೇನಿಲ್ಲ. ಬಟ್ ಇವರು ಅಲೈಡ್ ಸೆಕ್ಟರ್ಸ್ ಅಂತ ಇರುತ್ತೆ. ಅಲೈಡ್ ಸೆಕ್ಟರ್ಸ್ ಅಂತಂದರೆ ಅಗ್ರಿಕಲ್ಚರ್ ಅಲೈಡ್ ಸೆಕ್ಟರ್ಸು, ಒಂದು ಫಾರ್ಮ್ ಸೈನ್ಸ್ ಆಗಿರ್ಬೋದು, ಒಂದು ಡೈರಿ ಸೈನ್ಸ್ ಆಗಿರ್ಬೋದು, ಫುಡ್ ಸೈನ್ಸ್ ಆಗಿರ್ಬೋದು, ನೆಕ್ಸ್ಟು
ಸೆರಿಕಲ್ಚರ್, ಹಾರ್ಟಿಕಲ್ಚರ್ ಆಗಿರ್ಬೋದು. ಇದಕ್ಕೆ ಎಲಿಜಿಬಿಲಿಟಿ 50% ಎಲಿಜಿಬಿಲಿಟಿ ಕೊಟ್ಟರೆ ನಾವು ಏನೋ ಕೊಟ್ಟಿದ್ದಾರಪ್ಪ ಅಂತ ಹೇಳ್ಬೋದು. ಅದನ್ನು ಬಿಟ್ಟರು ಇವರು ಇದು ಇಂಜಿನಿಯರಿಂಗ್ದವರಿಗೆ, ಬರೀ ನಾರ್ಮಲ್ ಇಂಜಿನಿಯರಿಂಗ್ದವರಿಗೆ ಮತ್ತು ಬಯೋಟೆಕ್ದವರಿಗೆ ರಿಸರ್ವೇಷನ್ ಕೊಟ್ಟಿದ್ದಾರೆ 50%. ಅದರಲ್ಲಿ ಇವರಿಗೆ ಕೋಡಿಂಗ್ ಮಾಡೋಕ್ಕೆ ಬಿಟ್ಟರೆ ಮತ್ತೆ ಏನೂ ಗೊತ್ತಿರಲ್ಲ. ಕೋಡಿಂಗ್ನ ತಂದು ಗಿಡನ ಬೆಳ್ಸೋಕ್ಕಾಗತ್ತಾ? ಏನೋ ತಂದು ಗಿಡನ ಬೆಳ್ಸೋಕ್ಕಾಗಲ್ಲ. ಸೊ ಅದಕ್ಕೆ ಅವರಿಗೆ ನಮ್ಮಷ್ಟು ಎಳ್ಳು ಕಾಳಷ್ಟು ಏನೂ ಗೊತ್ತಿರಲ್ಲ. ಸೊ ಅವರಿಗೆ ಸೀಟ್ನ ಕ್ಯಾನ್ಸಲ್ ಮಾಡಿಸ್ಬೇಕು. ನೆಕ್ಸ್ಟ್ ಏನಪ್ಪ ಅಂತಂದರೆ, ಈಗ ಪ್ರೈವೇಟೈಸೇಷನ್ನು ಕಾಲೇಜ್ ಎಲ್ಲ ಬ್ಯಾನ್ ಮಾಡಬೇಕು. ಏನಕ್ಕಪ್ಪ ಅಂತಂದರೆ ಅವ್ರು ಬರೀ ಮನಿ ಮಾತಾಡತ್ರಿ. ಯಾಕಂದ್ರೆ ನಮ್ಮಲ್ಲೂ ಮನಿ ಮಾತಾಡತ್ತಿಲ್ಲ ಅಂತನಲ್ಲ. ಇಲ್ಲಿ ಎಷ್ಟು ಮಂದಿ ಹೊಸ ಮಂದಿ ರೈತರ ಕುಟುಂಬದವ್ರೆ. ನಾವು ದೇಶದ ಬೆನ್ನೆಲುಬು. ರೈತರ ಬಳಿ ಏನು ರೊಕ್ಕ ಇಲ್ಲ ಅಂತಿಲ್ಲ, ಅವ್ರ ಬಲ್ಲೂ ರೊಕ್ಕ ಇರುತ್ತೆ. ನಮ್ದು ಏನು ಇಂಟೆನ್ಷನ್ ಅಪ್ಪ ಅಂತಂದರೆ, ಎಜುಕೇಷನ್ನ ದುಡ್ಡು ಮುಖಾಂತರ ನಾವು ತೊಗೋಬಾರ್ದು ಅಂತ ನಮ್ಮ ಒಂದೇ ಇಂಟೆನ್ಷನ್ನು. ಅದಕ್ಕೆ ನಾವು ಒಂದು ನ್ಯಾಯದಿಂದ ಹೋರಾಡಕತ್ತೀವಿ. ಸೊ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು, ನ್ಯಾಯದವರು, ತಹಸೀಲ್ದಾರು, MP, MLAs ಅವ್ರು ಬಂದು ನಮಗೆ ಸಹಕಾರ ಮಾಡಿ ನೆಕ್ಸ್ಟ್ ನಮಗೆ ಇಂಪ್ಲಿಮೆಂಟ್ ಮಾಡೋ ತನಕ ನಾವು ಸ್ಟ್ರೈಕ್ನ ನಿಲ್ಲಿಸಲ್ಲ. ನೆಕ್ಸ್ಟ್ ಏನು ಹೇಳೋಕ್ಕೆ ಇಷ್ಟಪಡ್ತೀನಪ್ಪ ಅಂತಂದರೆ, ನಾವು ಸೆರಿಕಲ್ಚರ್ ಸ್ಟೂಡೆಂಟ್ಸು 76%, 100%ಅಲ್ಲಿ 76% ನಾವು ಅಗ್ರೀಸ್ನ ಓದಿರ್ತೀವಿ. ಫಂಡಮೆಂಟಲ್ಸ್ ಆಗಿರ್ಬೋದು, ಬಟ್ ಬೇಸಿಕ್ ನಾಲೆಜ್ ಅಂತಂದ್ರೆ 76% ನಾವು ಓದಿರ್ತೀವಿ. ಸೊ ಅದಕ್ಕೆ ನಮಗೆ AO ಮತ್ತು AA ಎಕ್ಸಾಮ್ಗೆ ನಮಗೆ ಎಲಿಜಿಬಿಲಿಟಿ ಮಾಡಿಕೊಟ್ರೆ ನಾವು ಏನಾದರೂ ಒಂದು ಇದನ್ನು ಮಾಡ್ಬೋದು, ಸಾಧನೆ ಮಾಡ್ಬೋದು ಅಂತ ನಮ್ಮದು ಅನಿಸಿಕೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ನಮಗೆ SEO ಸೆರಿಕಲ್ಚರ್ದವರಿಗೆ AO ಮತ್ತು AO ಎಕ್ಸಾಮ್ಗೆ 15% ಎಲಿಜಿಬಿಲಿಟಿ ಕೊಡಬೇಕು ಅಂತ ನಾನು ಎಲ್ಲರ ಹತ್ರ ಕೇಳ್ಕೊತೀನಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಚಿನ್ಮಯಿ ಅಂತ. ಸೆಕೆಂಡ್ ಇಯರ್ BSc ಆನ್ಸ್ ಅಗ್ರಿಕಲ್ಚರ್ ಓದ್ತಾ ಇದ್ದೀನಿ. ನಾನು ಕಾಲೇಜ್ ಆಫ್ ಸೆರಿಕಲ್ಚರ್ ಚಿಂತಾಮಣಿಯಿಂದ. ನಮ್ಮ ಬೇಡಿಕೆ ಏನಪ್ಪ ಅಂತಂದರೆ, AO ಎಕ್ಸಾಮ್ ಮತ್ತು AO ಎಕ್ಸಾಮ್ಗೆ ಅಗ್ರಿಕಲ್ಚರ್ ಸ್ಟೂಡೆಂಟ್ಸ್ನ ಬಿಟ್ಟು ಮತ್ತು ಪ್ರೈವೇಟ್ ಕಾಲೇಜಸ್ ಅವ್ರನ್ನ ಮತ್ತು BE BTech ಅವ್ರನ್ನ ಆ್ಯಡ್ ಮಾಡಿದ್ದಾರೆ. ಇದು ಅಗ್ರಿಕಲ್ಚರ್ ಸ್ಟೂಡೆಂಟ್ಸಿಗೆ ತುಂಬ ಅನ್ಯಾಯ ಆಗ್ತಿದೆ. ಯಾಕಂತಂದರೆ 85% ಇರೋದು ಅಗ್ರಿಕಲ್ಚರ್ ಸ್ಟೂಡೆಂಟ್ಸಿಗೆ ಮತ್ತು 15% ಇರೋದು ಇತರ ಅಲೈಡ್ ಸೆಕ್ಟರ್ಸ್ ಅವರಿಗೆ. BE BTech ಅವ್ರನ್ನ ಆ್ಯಡ್ ಮಾಡಿರೋದ್ರಿಂದ ಏನಾಗ್ತಿದೆ ಅಂತಂದರೆ, ಮತ್ತು ಪ್ರೈವೇಟ್ ಕಾಲೇಜಸ್ ಅವ್ರನ್ನ ಆ್ಯಡ್ ಮಾಡಿರೋದ್ರಿಂದ ತುಂಬ ಕಮ್ಮಿ ಸೀಟ್ಸು ಅಗ್ರಿಕಲ್ಚರ್ ಅವ್ರಿಗೆ ಸಿಗ್ತಾ ಇದೆ. ಈ ಅಪ್ಲಿಕೇಶನ್ ಫಾರ್ಮ್ನ ಫಿಲ್ ಮಾಡೋಕ್ಕೆ 20/6/2026ವರೆಗೂ ನಮಗೆ ಟೈಮ್ ಇತ್ತು. ಆದರೆ 19/6/2026ಕ್ಕೆ ಗೌರ್ಮೆಂಟ್ ಏನು ಮಾಡುತ್ತಪ್ಪ ಅಂದರೆ, BE BTech ಅವರು ಈ ಎಕ್ಸಾಮ್ನ ಬರಿಬೋದು ಅಂತ ಅನೌನ್ಸ್ಮೆಂಟ್ನ ಬಿಡ್ತಾರೆ. ಒಂದೇ ದಿನಕ್ಕೆ ಅನೌನ್ಸ್ಮೆಂಟ್ನ ಬಿಟ್ಟಿರೋರಿಗೆ ನಾವು ಈ ಅನೌನ್ಸ್ಮೆಂಟ್ನ ತೆಗ್ದಾಕ್ರಿ ಅಂತ ಹೇಳಿದ್ರೆ, ಇವಾಗ ಆಲ್ರೆಡಿ ಎಲ್ಲರೂ ಅಪ್ಲಿಕೇಶನ್ ಹಾಕಿದ್ದಾರೆ, ನಾವು ಒಂದೇ ದಿನಕ್ಕೆ ಈ ಅನೌನ್ಸ್ಮೆಂಟ್ನ ತೆಗಿಯೋಕ್ಕಾಗಲ್ಲ ಅಂತಾರೆ. ಒಂದೇ ದಿನಕ್ಕೆ ಅನೌನ್ಸ್ಮೆಂಟ್ ಮಾಡಿರೋರಿಗೆ ಒಂದೇ ದಿನಕ್ಕೆ ಅನೌನ್ಸ್ಮೆಂಟ್ನ ಯಾಕೆ ತೆಗಿಯೋಕ್ಕಾಗಲ್ಲ ಅಂತ ಸ್ಟೂಡೆಂಟ್. ಇವಾಗ ಮುಂದಿನ ತಿಂಗಳು ಎಕ್ಸಾಮ್ ಇದೆ. ಮುಂದಿನ ತಿಂಗಳು ಎಕ್ಸಾಮ್ಗೆ BE ಮತ್ತು BTech ಅವರು ಮತ್ತು ಪ್ರೈವೇಟ್ ಕಾಲೇಜಸ್ ಅವರಿಗೆ ಎಕ್ಸಾಮ್ನ ಬರೆಯೋಕ್ಕೆ ಎಲಿಜಿಬಿಲಿಟಿನ ಕೊಡಬಾರ್ದು ಅಂತ ನಮ್ಮದು ಫಸ್ಟ್ ಬೇಡಿಕೆ. ಸೆಕೆಂಡ್ ಬೇಡಿಕೆ ಏನಪ್ಪ ಅಂದರೆ, ಪ್ರೈವೇಟ್ ಕಾಲೇಜಸ್ನ ಬ್ಯಾನ್ ಮಾಡಬೇಕು. ಪ್ರೈವೇಟ್ ಕಾಲೇಜಸ್ ಅವ್ರಿಗೆ ಇವಾಗ ನಾವು ಎಲ್ಲ ಗೌರ್ಮೆಂಟ್ ಕಡೆಯಿಂದನೇ ಬರೋ ಫೆಸಿಲಿಟೀಸಿಂದ ಓದ್ತೀವಿ. ಪ್ರೈವೇಟ್ ಕಾಲೇಜಸ್ ಅವ್ರಿಗೆ ಮನಿ ಮಾತಾಡುತ್ತೆ. ಅವರು ಇವಾಗ ನಮ್ಮ ಕಾಲೇಜಲ್ಲಿ ನಾವು ತುಂಬ ರಾತ್ರಿಯೆಲ್ಲ ಓದಿ 8 CGPA ಇಡೋದು ಒಂದೇ. ಪ್ರೈವೇಟ್ ಕಾಲೇಜ್ ಆಗಿರೋದು ನಮ್ಮ ಕಾಲೇಜ್ ಟಾಪ್ 1 ಆಗಿರಬೇಕು ಅಂತ ಅಲ್ಲಿ ಟೀಚರ್ಸ್ ಫೋರ್ಸ್ ಮಾಡಿ ಅವರಿಗೆ 9 ಮೇಲೆ CGPA ಇಡ್ತಾರೆ. ನಾವು ಕಷ್ಟಪಟ್ಟು ಓದಿರೋದಕ್ಕೂ ಅವ್ರಿಗೂ ಏನು ವ್ಯತ್ಯಾಸನೇ ಇರಲ್ಲ ಅಲ್ಲಿಗೆ. ಇವಾಗ ಬರೀ BE BTech ಅವ್ರು ಕೇಳಿದ್ದಾರೆ ನಮಗೆ 15% ರಿಸರ್ವೇಷನ್ ಕೊಡಿ ಅಂತ. ಮುಂದೆ ನಾರ್ಮಲ್ ಡಿಗ್ರಿ ಅವರು ಕೇಳ್ತಾರೆ ನಮಗೂ ಆ್ಯಡ್ ಮಾಡಿರಿ ಅಂತ. ಅವಾಗೂ ಹಿಂಗೆ ಆ್ಯಡ್ ಮಾಡಕ್ಕೆ ಕೊಡ್ತೀರಾ? ನಾವು ಸೈನ್ಸ್ ಮಾಡಿ CET ಥ್ರೂ ಬಂದಿರ್ತೀವಿ. ಅವ್ರು ನಾರ್ಮಲ್ ಆರ್ಟ್ಸ್ ಮಾಡಿಕೊಂಡು ಬಂದಿರೋರ್ಗೂ ನಮಗೂ ಅವ್ರಿಗೂ ಏನು ವ್ಯತ್ಯಾಸನೇ ಇರಲ್ಲ. ಇವಾಗ BE BTech ಅವರು ಬರೀ ಅವರು ಇಂಜಿನಿಯರಿಂಗ್ ಬೇಸ್ ಅಷ್ಟೇ ಓದ್ತಾರೆ. ಇವಾಗ ಕೋಡಿಂಗ್ ಮಾಡೋರು, ಇವಾಗ AO ಮತ್ತು AO ಅವ್ರ ಕೆಲಸ ಏನು? ಫಾರ್ಮರ್ಸಿಗೆ ಗೈಡ್ ಮಾಡೋದು. ನೀವು ಮಣ್ಣಿನ ಬಗ್ಗೆನೇ ಗೊತ್ತಿಲ್ಲದೆ ಇರೋರು ಮಣ್ಣಿನ ಬಗ್ಗೆ ಏನು ಹೇಳ್ಕೊಡೋಕ್ಕೆ ಸಾಧ್ಯ? ಫಾರ್ಮರ್ಸಿಗೆ ಏನು ಹೇಳ್ಕೊಡೋಕ್ಕೆ ಸಾಧ್ಯನೇ ಇಲ್ಲ. ಈ AO ಮತ್ತು AO ಎಕ್ಸಾಮ್ಗೆ ಬರೀ ಅಗ್ರಿಕಲ್ಚರ್ ಅವ್ರಿಗೆ ಕೊಡಬೇಕು ಅಂತ ಕೇಳ್ಕೊತೀನಿ. ಇವಾಗ BE BTech ಅವರು ಏನು ಅಗ್ರಿಕಲ್ಚರ್ ಬೇಸ್ ಓದೇ ಇರಲ್ಲ. ನಮ್ಮ ಕಾಲೇಜಲ್ಲಿ ಇವಾಗ ಸೆರಿಕಲ್ಚರ್ ಕೋರ್ಸು ಇದೆ. ನಾವೆಷ್ಟು ಅಗ್ರಿಕಲ್ಚರ್ ಬಗ್ಗೆ ಓದಿರ್ತೀವೋ ನಮ್ಮ ಕಾಲೇಜಲ್ಲಿರೋ ಸೆರಿಕಲ್ಚರ್ ಅವರು ಮೋರ್ ದೆನ್ 75% ಪ್ಲಸ್ ಅವ್ರು ಸೇಮ್ ಸಿಲೆಬಸ್ನ ಓದಿರ್ತಾರೆ. ಅವರಿಗೆ ಇಲ್ಲಿರೋ ಎಲಿಜಿಬಿಲಿಟಿ ಯಾರೋ ಇಂಜಿನಿಯರಿಂಗ್ ಓದಿರೋರಿಗೆ ಯಾಕೆ ಬೇಕು ಎಲಿಜಿಬಿಲಿಟಿ ಅಂತ ನಮ್ಮದು ಒಂದು ಕ್ವೆಶನ್ನು. ಆಮೇಲೆ ಅವ್ರಿಗೂ ಈ ಎಲಿಜಿಬಿಲಿಟಿ 15%ಅಲ್ಲಿ ಅವ್ರಿಗೂ ಸೀಟ್ಸ್ನ ರಿಸರ್ವ್ ಮಾಡಬೇಕು ಅಂತ ನಾನು ಕೇಳ್ಕೊತೀನಿ.